ಸೀತಾ ಸ್ವಯಂವರ. ಇಕ್ಷ್ವಾಕು ಪುತ್ರರಲ್ಲೊಬ್ಬನಾದ ನಿಮಿ ಎಂಬವನು ಹಿಂದೆ ಗೌತಮಾಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ವೈಜಯಂತಪುರವೆಂಬ ಪಟ್ಟಣವನ್ನು ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದನು. ಒಮ್ಮೆ ಈತನು ವಸಿಷ್ಠರ ಕೋಪಕ್ಕೆ ಪಾತ್ರನಾಗಿ ಶಾಪಗೊಂಡು ದೇಹತ್ಯಾಗವನ್ನು ಮಾಡಬೇಕಾಯಿತು. ಅದರಿಂದ ರಾಜ್ಯವು ಅರಾಜಕವಾಯಿತು. ಹಾಗಾಗಿ ಋಷಿಗಳು ಬ್ರಾಹ್ಮಣರು ಸೇರಿ ಮೃತರಾಜನ ಬಲದ ತೋಳನ್ನು ಮಥಿಸಿದರು. ಆಗ ಅದರಿಂದ ಪ್ರಾಪ್ತನಾದ ಬಾಲಕನನ್ನು ಮಿಥಿ ಎಂದು ಹೆಸರಿಟ್ಟು ಕರೆದರು. ವಿದೇಹನೆಂದು ಜನಕನೆಂದು ಅವನನ್ನು ಕರೆಯುತ್ತಿದ್ದರು. ಇವನು ಆ ಪಟ್ಟಣವನ್ನು ಬಿಟ್ಟು ಮತ್ತೂ ಸ್ವಲ್ಪ ದೂರದಲ್ಲಿ ಹೊಸತಾಗಿ ನಗರವನ್ನು ನಿರ್ಮಿಸಿ ಸದ್ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಲಿದ್ದನು. ಆ ಪಟ್ಟಣಕ್ಕೆ ಮಿಥಿಲೆ ಎಂದೇ ಹೆಸರು ಬಂದಿತು. ಅವನ ಅನಂತರದಲ್ಲಿ ಹುಟ್ಟಿದ ಅವನ ಸಂತತಿಯ ಅರಸರಿಗೆಲ್ಲ ಜನಕ ಎಂಬ ಹೆಸರು ಪರಂಪರೆಯಿಂದಲೇ ಅನ್ವರ್ಥವಾಗಿ ಬಂದುದೆಂಬಂತೆ ಹೊಂದಿಕೊಂಡಿತು. ಆ ವಂಶದಲ್ಲಿ ಅನೇಕ ಮಂದಿ ಜನಕರಾಜರು ಆಗಿ ಹೋಗಿದ್ದರು. ಅವರಲ್ಲಿ ಒಬ್ಬೊಬ್ಬರು ಆತ್ಮವಿದ್ಯಾ ಪರಿಣಿತರಿದ್ದರು. ಆ ಪರಂಪರೆಯಲ್ಲಿ ಹ್ರಸ್ವರೋಮ ಜನಕನೆಂಬವನಿಗೆ ಕ್ಷೀರಧ್ವಜ ಹಾಗೂ ಕುಶಧ್ವಜರೆಂಬ ಇಬ್ಬರು ಮಕ್ಕಳಿದ್ದರು. ಮುಂದೆ ಕ್ರಮದಂತೆ ಹಿರಿಯನಾದ ಕ್ಷೀರಧ್ವಜನೇ ಮಿಥಿಲೆಯ ಅರಸನಾದನು. ಅವನ ತಮ್ಮನು ಅವನಿಗೆ ರಾಜಕಾರ್ಯದಲ್ಲಿ ತುಂಬ ನೆರವು ನೀಡುತ್ತಿದ್ದನು. ಆದುದರಿಂದ ಅರಸನು ತನ್ನ ಹಿರಿಯರಂತೆ ತಾನು ಆತ್ಮವಿದ್ಯಾ ಸಾಧನದಲ್ಲಿ ಮುಂಬರಿಯತೊಡಗಿದ್ದನು. ಎಷ್ಟೆಷ್ಟೋ ಮಂದಿ ಜ್ಞಾನಪಿಪಾಸಗಳು ಅಲ್ಲಿ ಬಂದು ರಾಜರ್ಷಿಯಾದ ಜನಕಚಕ್ರೇಶ್ವರನ ಉಪದೇಶದಿಂದ ಧನ್ಯರಾಗಿ ಹೋಗುತ್ತಿದ್ದರು. ಈತನಿಗೆ ಸಂತತಿ ಇರಲಿಲ್ಲ. ಈ ಕೊರತೆಯ ಕುರಿತು ಅವನಿಗೆ ಅಷ್ಟೊಂದು ಚಿಂತೆಯೂ ಇಲ್ಲದಿದ್ದರೂ ಅವನ ಪ್ರಜೆಗಳಿಗೆ ಹಿಡಿಸಲಾರದಷ್ಟು ವ್ಯಸನವಾಗುತ್ತಿದ್ದಿತು. ಸರ್ವೋತ್ತಮನೆನ್ನಿಸಿದ ನಮ್ಮ ರಾಜನಿಗೆ ಸಂತತಿ ಇಲ್ಲದೆ ಮುಂದೆ ತಮ್ಮ ರಾಜ್ಯವು ಏನೇನೋ ಆಗಬಹುದೆಂದು ಎಣಿಸಿದ್ದ ಪ್ರಜೆಗಳು ಬಹುವಿಧವಾಗಿ ಕಳವಳಗೊಂಡಿದ್ದರು. ಅತ್ಯುತ್ತಮ ರಾಜ್ಯ ವ್ಯವಸ್ಥೆಯಲ್ಲಿದ್ದು ಅದನ್ನನುಭವಿಸಿದ ಜನತೆಯು ಭವಿಷ್ಯತ್ತಿನ ಕುರಿತು ಆ ರೀತಿ ಚಿಂತಿಸುವುದು ಅಸ್ವಾಭಾವಿಕವಲ್ಲ. ಈ ರಾಜನು ಬಹುಕಾಲದವರೆಗೆ ತಪಸ್ಸು ಮಾಡಿದ್ದನು, ಅನೇಕ ದಾನ ಮಾಡಿದ್ದನು, ಇನ್ನೆಷ್ಟೋ ಯಾಗಗಳನ್ನು ಮಾಡಿ ಪೂರೈಸಿದ್ದನು. ಒಟ್ಟಿನಲ್ಲಿ ಋಷಿಗಳಲ್ಲಿ ಋಷಿಯೂ ರಾಜರಲ್ಲಿ ರಾಜನೂ ಆಗಿದ್ದ ಕ್ಷೀರಧ್ವಜ ಜನಕನು ಒಂದು ರೀತಿಯ ನಿರ್ಲಿಪ್ತತೆಯಲ್ಲಿಯೇ ಇರುತ್ತಿದ್ದನು. ಒಂದು ದಿನ ಪ್ರಜೆಗಳೆಲ್ಲರೂ ಕೂಡಿ ಸಂತತಿಯನ್ನು ಪಡೆಯುವಂತೆ ಮನಸ್ಸು ಮಾಡಬೇಕೆಂದು ಪ್ರಾರ್ಥಿಸಿಕೊಂಡುದನ್ನು ನಿರಾಕರಿಸಲಾಗದೆ ಜನಕರಾಜನು ಅದೇ ಉದ್ದೇಶದಿಂದ ಯಾಗದೀಕ್ಷಾಬದ್ಧನಾದನು. ಜನಕರಾಜನು ಯಾಗವನ್ನು ಕೈಗೊಳ್ಳುವುದೆಂದರೆ ಅದೊಂದು ನಿತ್ಯ ಪದ್ಧತಿಯೇ ಆಗಿತ್ತೆನ್ನುವಂತೆ ಆಗಿದ್ದರೂ ಈ ಯಾಗವು ಮಾತ್ರ ಮಹತ್ವಪೂರ್ಣವಾದುದೆಂದು ಎಲ್ಲರೂ ತಿಳಿದಿದ್ದರು. ಅರಸನಿಗೂ ಅಷ್ಟೇ. ಲೋಕಹಿತಾರ್ಥವಾಗಿ ಅವನು ಎಷ್ಟೆಷ್ಟೋ ಯಾಗಗಳನ್ನು ಮಾಡಿದ್ದರೂ ಪ್ರಜಾಭಿಪ್ರಾಯದಂತೆ ಸಂತತಿಯ ಪ್ರಾಪ್ತಿಗಾಗಿ ಕೈಗೊಂಡಿದ್ದ ಯಜ್ಞವು ಇದೇ ಮೊದಲನೇದಾಗಿತ್ತು. ಆದುದರಿಂದ ಇದರ ಕುರಿತು ತನ್ನ ಪ್ರಜಾಭಿಪ್ರಾಯವೆಂದೇ ಸಂಕಲ್ಪ ನಿರತನಾಗಿದ್ದನು. ಪದ್ಧತಿಯಂತೆ ಜನಕರಾಜನು ಅತ್ಯುತ್ತಮವಾದ ವೃಷಭಗಳನ್ನು ತರಿಸಿ ನೊಗ ಕಟ್ಟಿ ಚಿನ್ನದ ಹಿಡಿಕೆಯಿಂದೊಪ್ಪುವ ನೇಗಿಲಿನಿಂದ ಪಟ್ಟಣದ ಹೊರಬಯಲಿನಲ್ಲಿ ಯಾಗಶಾಲೆಗೆಂದು ನಿಶ್ಚಯಿಸಲ್ಪಟ್ಟ ಪ್ರದೇಶವನ್ನು ತಾನೇ ಊಳಲು ತೊಡಗಿದನು. ತನ್ನ ದೇಶದ ಜನರಿಗಾಗಿ ಅವರ ಅಪೇಕ್ಷೆಯಂತೆ ಕೈಗೊಂಡಿದ್ದ ಈ ಕಾರ್ಯದಲ್ಲಿ ಜನಕರಾಜನು ಪೂರ್ಣೋತ್ಸಾಹ ಭರಿತನಾಗಿದ್ದನು. ಹೀಗೆ ಯಜ್ಞಾರ್ಥವಾಗಿ ಅರಸನು ಭೂಶೋಧನಾ ಕಾರ್ಯ ನಿರತನಾಗಿದ್ದಾಗ ಆ ನೇಗಿಲ ತುದಿಗೆ ಒಂದು ಚಿನ್ನದ ಪೆಟ್ಟಿಗೆಯು ಸಿಕ್ಕಿತು. ಅದನ್ನು ತೆರೆದು ನೋಡುವಲ್ಲಿ ಸರ್ವಸಲ್ಲಕ್ಷಣ ಸಮನ್ವಿತವಾಗಿ ಲೋಕೋತ್ತರವಾದ ಅಂದಚಂದಗಳಿಂದೊಪ್ಪುವ ಹೆಣ್ಣು ಶಿಶುವೊಂದು ಅದರಲ್ಲಿ ಬೆಳಗುತ್ತಿದ್ದುದು ಕಂಡುಬಂತು. ಸಂತಾನಹೀನನಾದ ಜನಕರಾಜನು ಆ ಮಗುವನ್ನು ಅಕ್ಕರೆಯಿಂದ ತೆಗೆದುಕೊಂಡು ಸೀತಾ ಎಂದು ಹೆಸರಿಟ್ಟು ವಾತ್ಸಲ್ಯದಿಂದ ಸಾಕತೊಡಗಿದನು. ಮತ್ತೆ ಕ್ರಮದಂತೆ ಯಾಗವು ಪೂರೈಸಿದಿತು. ಸ್ವಲ್ಪ ಸಮಯದ ಮೇಲೆ ಜನಕರಾಜನಿಗೆ ತನ್ನ ಧರ್ಮಪತ್ನಿಯಲ್ಲಿ ಒಂದು ಹೆಣ್ಣು ಸಂತಾನವೇ ಪ್ರಾಪ್ತಿಸಿತು. ಆ ಮಗುವನ್ನು ಊರ್ಮಿಳೆ ಎಂದು ಹೆಸರಿಟ್ಟು ಸೀತೆಯ ಜತೆಯಲ್ಲಿಯೇ ಪೋಷಿಸುತ್ತಿದ್ದನು. ಬಾಲಕಿಯರಿಬ್ಬರೂ ಮುದ್ದಾಗಿ ಬೆಳೆದು ಶೈಶವವನ್ನು ಕಳೆದು ಗುಣರೂಪ ಸೌಂದರ್ಯಯುಕ್ತರಾಗಿ ಬೆಳೆಯತೊಡಗಿದ್ದರು. ಹೊಟ್ಟೆಯ ಮಗಳಿಗಿಂತಲೂ ಜನಕರಾಜನಿಗೆ ಸೀತೆಯ ಮೇಲೆಯೇ ಹೆಚ್ಚು ಅಭಿಮಾನ ವಾತ್ಸಲ್ಯಗಳು ಮೂಡಿದ್ದವು. ಸತ್ಕಾರ್ಯ ಸಾಧನೆಯನ್ನು ತೊಡಗುವಾಗಲೇ ದೊರೆತಿದ್ದ ಮಗಳೆಂದು ಅದನ್ನೇ ನೆನೆದು ಅವನು ಹಿಗ್ಗುತ್ತಿದ್ದನು. ಸೀತೆಯು ವಿವಾಹಯೋಗ್ಯವಾದ ವಯಸ್ಸಿಗೆ ಬರುವ ಮೊದಲೇ ಆಕೆಯನ್ನು ತನಗೆ ಮದುವೆ ಮಾಡಿಕೊಡಬೇಕೆಂದು ಸಾಂಕಶ್ಯಪುರದ ಸುಧನ್ವನೆಂಬವನು ಜನಕನಲ್ಲಿಗೆ ಭಿನ್ನ ಇಟ್ಟಿದ್ದನು. ಜನಕನು ಅದನ್ನು ಮನ್ನಿಸದಿದ್ದುದರಿಂದ ಅವನು ದಂಡೆತ್ತಿ ಬಂದು ಮಿಥಿಲೆಯನ್ನು ಮುತ್ತಿದನು.
ಕೆಲವು ದಿನಗಳವರೆಗೆ ಯುದ್ಧವು ನಡೆದು ಸುಧನ್ವನು ಸಕಲ ಸೈನ್ಯ ಸಮೇತನಾಗಿ ಸಂಹೃತನಾದನು. ಅಂದಿನಿಂದ ಅವನ ರಾಜ್ಯವನ್ನು ವಶಪಡಿಸಿಕೊಂಡು ಜನಕನು ತನ್ನ ತಮ್ಮನಾದ ಕುಶಧ್ವಜನನ್ನು ಅಲ್ಲಿ ಅರಸನನ್ನಾಗಿ ನೇಮಿಸಿದನು. ಅಲ್ಲದೆ ಸೀತೆಯನ್ನು ಮದುವೆಗೆ ಕೇಳಿ ಇನ್ನೂ ಅನರ್ಥ ಪ್ರಾಪ್ತಿಯು ಒದಗಬಹುದೆಂದು ಎಣಿಸಿಕೊಂಡು ಆಕೆಯ ಸ್ವಯಂವರವನ್ನು ನಿರ್ಧರಿಸಿದನು. ಹಾಗೆಯೇ ಅವನ ಹಿರಿಯರಿಗೆ ಪ್ರಾಪ್ತವಾಗಿದ್ದು ನಿತ್ಯವೂ ಪೂಜೆಗೊಳ್ಳುತ್ತಿದ್ದ ಶಿವನ ಮಹಾಧನುವನ್ನೇ ಪಣವಾಗಿಟ್ಟು ವೀರ್ಯಶುಲ್ಕವನ್ನು ನಿರ್ಣಯಿಸಿ ಸೀತಾ ಸ್ವಯಂವರವನ್ನು ಸಾರಿದನು. ರಾಜನು ಮಗಳ ಸ್ವಯಂವರವನ್ನು ನಿರ್ಣಯಿಸಿದ ಮೇಲೆ ಆಗತಕ್ಕಂತೆ ತನ್ನ ಪಟ್ಟಣವನ್ನು ಶೃಂಗರಿಸಬೇಕಾದುದು ನ್ಯಾಯವಷ್ಟೇ. ಅದರಂತೆ ಸೀತಾ ಸ್ವಯಂವರಕ್ಕಾಗಿ ಮಿಥಿಲಾ ಪಟ್ಟಣವು ಅಲಂಕರಿಸಲ್ಪಟ್ಟಿದ್ದಿತು. ಅನೇಕ ದಿವಸಗಳವರೆಗೆ ಬೇರೆ ಬೇರೆ ರಾಜರು ಬಂದು ಧನುಸ್ಸನ್ನು ನೋಡಿ ಪಣವನ್ನು ಗೆಲ್ಲಲಾರದೆ ಹತಾಶರಾಗಿಯೇ ಮರಳುತ್ತಿದ್ದರು. ಹೀಗಾಗಿ ಮಾಡಿದ್ದ ನಗರ ಶೃಂಗಾರವು ಹಾಗೆಯೇ ಮುಂದಿನ ಅನಿಶ್ಚಿತಾವಧಿಯವರೆಗೆ ಉಳಿಯಬೇಕಾಗಿ ಬಂದಿತು. ಮಾತ್ರವಲ್ಲ, ದಿನಗಳು ಮುಂದೆ ಹೋದಂತೆಲ್ಲ ಹೊಸ ಹೊಸ ಅಲಂಕಾರಗಳು ಆಗಬೇಕಾಗಿ ಬಂದಿತ್ತು. ಎಷ್ಟೋ ದಿವಸಗಳಿಂದ ಮಿಥಿಲೆಯ ಮದುವೆಯ ಮಂಟಪವೆಂಬಷ್ಟೇ ಕಳೆ ಕಟ್ಟಿ ರಂಜಿಸುತ್ತಿತ್ತು. ಚಿತ್ರ ವಿಚಿತ್ರತರವಾದ ರಂಗವಲ್ಲಿಗಳು, ಕುರುಜು ಮೇರುವೆಗಳು, ಮುಂಗುಡಿ ಹಂದರಗಳು ಎಲ್ಲ ಒಂದರಿಂದೊಂದು ಕಳೆಯೇರಿಯೇ ನಗರದ ಬೀದಿ ಬೀದಿಗಳಲ್ಲಿಯೂ ಮೂಲೆ ಮೂಲೆಗಳಲ್ಲಿಯೂ ಕಂಗೊಳಿಸುತ್ತಿದ್ದವು. ಯಜ್ಞಮಂಟಪದಲ್ಲಿ ಬೇರೆ ಬೇರೆ ಹೋಮ ಹವನಗಳು ನೆರವೇರುತ್ತಲೇ ಇದ್ದವು. ಅಲ್ಲಲ್ಲಿ ಹರಡಿದ್ದ ಸುಗಂಧ ದ್ರವ್ಯಗಳ ಹಾಗೂ ಹೋಮ ಧೂಮದ ಪರಿಮಳವು ಅತ್ಯಂತ ಮನೋಹ್ಲಾದಕಾರಕವಾಗಿ ಬಹು ದೂರದವರೆಗೆ ವ್ಯಾಪಿಸಿತ್ತು. ಬೇರೆ ಬೇರೆ ಉದ್ಯಾನವನಗಳ ಮಲ್ಲಿಗೆಯೇ ಮುಂತಾದ ನಾನಾ ವಿಧದ ಪುಷ್ಪಗಂಧವು ಸುರಕುಸುಮ ಸೌರಭವೋ ಎಂಬಂತೊಪ್ಪಿ ಪಸರಿಸಿತ್ತು. ಅಲಂಕೃತೆಯರಾದ ಕನ್ನಿಕೆಯರು ನೂರಾರು ಸಂಖ್ಯೆಯಲ್ಲಿ ಅಲ್ಲಲ್ಲಿ ತಿರುಗಾಡುತ್ತಿದ್ದರು. ಅತ್ಯುತ್ತಮವಾದ ಗೋವುಗಳು ಸಂಚರಿಸುತ್ತಿದ್ದವು. ಮಂಗಲ ವಾದ್ಯಗಳು ಅಡಿಗಡಿಗೆ ಮೊಳಗುತ್ತಿದ್ದವು. ಹೂ ಗಂಧ ಅಕ್ಷತೆಗಳನ್ನು ಹಿಡಿದಿದ್ದ ನೂರಾರು ಬ್ರಾಹ್ಮಣರು ಅತ್ತಿತ್ತ ಹೋಗಿ ಬರುತ್ತಿದ್ದರು. ಸ್ವಯಂವರದ ಪಣವಾಗಿದ್ದ ಶಿವಧನುಸ್ಸು ವಿಶೇಷವಾಗಿ ಪೂಜಿಸಲ್ಪಡುತ್ತಿತ್ತು. ಆದರೂ ಸೀತೆಯನ್ನು ವರಿಸತಕ್ಕ ಭಾಗ್ಯವಂತನು ಪಣವನ್ನು ಗೆಲ್ಲಲು ಸಮರ್ಥನಾಗಿ ಇನ್ನೂ ಬಾರದೇ ಉಳಿದಿದ್ದುದರಿಂದ ಎಲ್ಲ ಜನರಿಗೂ ಒಂದು ರೀತಿಯ ಬೇಸರವೇ ಅಂಕುರಿಸುತ್ತಿತ್ತು. ವಿ ಎನ್ ಭಾಗವತ್ ಬರಪಳ್ಳಿ.